ಅದಕ್ಕೆ ಎಲ್ಲ ಪತ್ರಕರ್ತರು ಬರೋದು ಬೇಡ ಅಂತ ಹೇಳಿದ್ರಲ್ಲ. ಹೌದಮ್ಮ, ಅದು ನಮ್ಮ ಹಕ್ಕು, ಅದು ನಮ್ದು ಮೂಲಭೂತ ಹಕ್ಕು, ಅದು ಅದನ್ನೇ ಅವರು ಉಲ್ಲಂಘಿಸ್ತಾ ನಮ್ದ ಕಿತ್ಕೊಂಡಂಗೆ ಅದು. ಏನು ನಾವು ನಿಂತ್ಕೊಂಡ್ರೆ ಇವ್ರಿಗೆ ತೊಂದ್ರೆ ಆಗತ್ತೆ ಹಂಗೆ ಆಯ್ತು. ಅದಕ್ಕೆ ಇವಾಗ ಸಂಸತ್ನಲ್ಲಿ ಎಲ್ಲ ಬಿಟ್ಟಿದಾರಲ್ಲಮ್ಮ, ಆತರ ನೀವು ನಮ್ಗೆ ಒಂದ್ ಇದನ್ನ ಫಿಕ್ಸ್ ಮಾಡಿ ಆಮೇಲೆ ಬೇಡ ಕಾರಿಡಾರ್ ಅಲ್ಲಿ ಮಾತಾಡ್ಬೇಡಿ ಅಂದ್ರೆ ನಾವು ಮಾತಾಡಲ್ಲ. ಆದ್ರೆ ನಮ್ ಮೂವ್ಮೆಂಟ್ ನ ರೆಸ್ಟ್ರಿಕ್ಟ್ ಮಾಡೋದಿದೆಲ್ಲ ಅದು ತುಂಬಾ ತಪ್ಪು. ಇಲ್ಲಿ ಮೇಡಮ್ ಈಗ ಅವರು ಈಗ ಟ್ರೈಪ್ಯಾಡ್ ಅವೆಲ್ಲ ಟ್ರೈಪ್ಯಾಡು ಕ್ಯಾಮ್ರಾ ಅವೆಲ್ಲ ತುಂಬಾ ಒಂಥರ ಆಯುಧಗಳ ತರ ನೋಡ್ತಾ ಇದ್ದಾರೆ. ಅಂದ್ರೆ ಈಗ ಹೊಸ ಮಾಡರ್ನ್ ಯುಗಕ್ಕೆ ಬೇಕಾದ್ದೆಲ್ಲ ಬಂದಿದೆ. ಈಗ ವಿದೇಶ ಎಲ್ಲ ಅದೇ ತುಂಬಿಕೊಂಡಿದೆ. ನಾವು ಅಲ್ಲಿಗೆ ಹೆಜ್ಜೆ ಹಾಕ್ಲಿಲ್ಲ ಅಂದ್ರೆ ನಾವು ಮತ್ತೆ ಹಿಂದಿನ ಪತ್ರಿಕೋದ್ಯಮ ಮಾಡಕ್ಕಾಗತ್ತಾ? ಇವತ್ತಿನ ಕಾಲಕ್ಕೆ ಬರ್ಬೇಕಲ್ವಾ? ಅದನ್ನು ಸಹ ಸರ್ಕಾರ ಫಾರ್ವರ್ಡ್ ಆಗಿ ನೋಡ್ಬೇಕಾಗಿತ್ತಲ್ವಾ ಅಂತ. ಮತ್ತೆ ಮುಖ್ಯಮಂತ್ರಿಗಳಿಗೆ ಇದನ್ನ ಅಧಿಕಾರಿಗಳು ತಿಳಿ ಹೇಳೋದ್ರಲ್ಲಿ ಎಲ್ಲ ತಪ್ಪಾಗಿದೆಯಾ ಅಥವಾ? ಮುಖ್ಯಮಂತ್ರಿಗಳೇನು ಅದನ್ನ ಡೈರೆಕ್ಟ್ ಆಗಿ ಇದ್ ಮಾಡಿರಲ್ಲ, ಯಾರಾದ್ರೂ ಬೇರೆಯವ್ರು ಹಂಗ್ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಇದ್ರಲ್ಲೆಲ್ಲ ಏನ್ ಅವ್ರೇ ಇನ್ವಾಲ್ವ್ ಆಗಲ್ಲ. ಈಗ ಮಾಧ್ಯಮದವ್ರಿಗೆ ಅದಕ್ಕೆ ಬರಕ್ ರಿಸ್ಟ್ರಿಕ್ಷನ್ ಆದ್ರೆ ಒಂದು ಕಾಮನ್ ಮ್ಯಾನ್ ಹೋಗೋದು ಹೆಂಗೆ ಮುಂದಕ್ಕಲ್ಲಿ? ಈಗ ಮೊನ್ನೆ ನಾಗರತ್ನ ಅವ್ರು ಹೇಳಿದ್ರು, ಜಸ್ಟಿಸ್ ನಾಗರತ್ನ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲರೂ ಸಮಾನ್ರೆ, ಇಲ್ಲಿ ಅಧಿಕಾರಿಗಳಿಗೆ ನೀವು 17A ತೆಗ್ದಾಕಿ, ಯಾಕಂದ್ರೆ ಎಲ್ಲಾರ್ಗು ಪರ್ಮಿಷನ್ ಬೇಡ, ಏನಾದ್ರು ಆರೋಪ ಬಂದ್ರೆ ತನಿಖೆ ಆಗ್ಲಿ ಅಂತ. ಇಲ್ಲಿ ನೋಡಿದ್ರೆ ನಾವು ಗಣ್ಯರು, ನಮಗ್ ಗಣ್ಯರಿಗೆ ಭದ್ರತೆ ಅಂತ ಮಾತಾಡ್ತಾ ಇದಾರೆ. ಇಲ್ಲಿ ಜನಸೇವೆ ಮಾಡಕ್ ಹೋಗಿದ್ದಾರೆ ಅವರು, ನಾವು ಅವ್ರು ಏನ್ ಮಾಡ್ತಾರೆ ಹೇಳ್ತೀವಿ ಅಷ್ಟೇ ತಾನೇ ನಡೆಯೋದು ಇಲ್ಲಿ. ಹೆಂಗೆ ಗಣ್ಯರು ಅಂತ ಹೇಳಿ ಯಾಕೆ ಕಿರೀಟ ಹಾಕೊಂತ ಇದಾರೆ ಇವರು ಅಂತ? ಹೌದು ಅಲ್ವಾ? ಅಂದ್ರೆ ಈ ಹಿಂದೆ ನೀವು ತುಂಬಾ ಸಣ್ಣ ವಯಸ್ಸಿಗೆ ಜರ್ನಲಿಸಂ ಬಂದ್ರಿ, ಈ ತರ ಒಂದು ರಿಸ್ಟ್ರಿಕ್ಷನ್ಸ್ ಹಿಂದೆ ನೀವು ನೋಡಿದ್ರಾ? ಇದು ಹೊಸ ತರ ಯಾವತ್ತೂ ಇಲ್ಲ. ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಇದು ಯಾವ್ದದು ಆರ್ಟಿಕಲ್ 19(1)A ತಗೊಂಡ್ ಬಂದ್ರು ಇವರು, ಅಂದ್ರೆ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಅಂತ. ಅವಾಗ ರಾಜೀವ್ ಗಾಂಧಿ ಅದರ ವಿರುದ್ಧ ತುಂಬಾ ಪ್ರತಿಭಟನೆ ಆಯ್ತು. ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದ್ರ ಮೇಲೆ ನಮ್ಗೆ ಸ್ವತಂತ್ರ, ಇದು 4th ಎಸ್ಟೇಟ್ ಅಂತ ನಾವೇನ್ ಹೇಳ್ತೀವಿ, ಸರ್ವತಂತ್ರ ಸ್ವತಂತ್ರ ಅಂತ ಏನ್ ಹೇಳ್ತೀವಲ್ಲ, ನಮ್ಮ ಈ ಏನು ಮಾಧ್ಯಮ ಅವಾಗ ಪತ್ರಿಕಾ ಕ್ಷೇತ್ರ ಪತ್ರಿಕಾರಂಗ ಅಂತ ಹೇಳ್ತಿದ್ವಲ್ವಾ, ಅದು ಅವಾಗ ಅದ್ರ ಮೇಲೆ ಅವರು 19(1)A ಅಂತ ಹೇಳ್ಬಿಟ್ಟು ಒಂದು ಅಮೆಂಡ್ಮೆಂಟ್ ಮಾಡಿ ಅದನ್ನ ರೀಸನಬಲ್ ರೆಸ್ಟ್ರಿಕ್ಷನ್ ಅಂತ ತಂದಿದ್ದು. ಅವಾಗ ದೇಶಾದ್ಯಂತ ಪ್ರತಿಭಟನೆ ಆಯ್ತು. ಆಮೇಲೆ ನಾನ್ ಕಂಡಿದ್ದು ಅಂತ ಹೇಳಿದ್ರೆ ಇವರು ಅದೇ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪೀಕರ್ ಆಗಿದ್ದಾಗ ಈ ಇದಕ್ಕೆಲ್ಲ ಏನು ಅಧಿವೇಶನಕ್ಕೆ ನಾವು ಒಳಗಡೆಯಿಂದ ರಿಪೋರ್ಟ್ ಮಾಡ್ತಿದ್ವಲ್ಲ, ಅದನ್ನ ರೆಸ್ಟ್ರಿಕ್ಟ್ ಮಾಡಿದ್ರು. ಈಗ ಟೋಟಲಿ ನಿಮ್ ಮೂವ್ಮೆಂಟ್ಸ್ ನಾವು ರೆಸ್ಟ್ರಿಕ್ಟ್ ಮಾಡ್ತೀವಿ ಅನ್ನೋದು ಒಂಥರ ತುಂಬಾ ದೊಡ್ಡದು. ಇದು ನಮ್ಮ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಹರಣ ಆಗ್ತಿದೆ. ಅಲ್ಲ, ನಾನು ಫೀಲ್ಡ್ ಅಲ್ಲಿ ನೋಡಿ ಓಡಾಡಿರೋದ್ರಿಂದ ನಾವು ಎಲ್ಲಾದ್ರೂ ಓಡಾಡಿದ್ರೇನೆ ಎಲ್ಲಿ ನ್ಯೂನತೆ ಇದೆ ಅಂತ ನಮಗೆ ಕಿರಿಕ್ ಬೀಳೋದು. ಇವ್ರು ಓಡಾಡ್ಲೇಬೇಡ ಅಂದ್ರೆ ಜರ್ನಲಿಸಂ ಮಾಡಕ್ ಸಾಧ್ಯನಾ ಅಂತ ಪ್ರಶ್ನೆ ಇದು. ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವತ್ತುವೇ ನೀವು ನಮ್ಮನ್ನ ಸದನದಿಂದ ಅಂದ್ರೆ ಟಿವಿ ಇದನ್ನೆಲ್ಲ ಅಂದ್ರೆ ಕ್ಯಾಮ್ರಾಗಳನ್ನ ಹೊರಗಾಕ್ಲಿಕ್ಕೆ ಕಾರಣ ಏನು? ಯಾವ ಹಗರಣದಿಂದ ಅಥವಾ ಯಾವ ಪ್ರಸಂಗದಿಂದ ಆ ಒಂದು ನಿಯಮ ಜಾರಿಗೊಳಿಸಿದ್ರು ಎಲ್ರಿಗೂ ಗೊತ್ತಿದೆ. ಅದು ನಾವು ಇಲ್ಲ ಅವತ್ತು ಪ್ರತಿಭಟನೆ ಎಲ್ಲ ಮಾಡಿದ್ವಿ, ಒಂದ್ ಮೆಮೊರಾಂಡಮ್ ಕೊಟ್ವಿ. ಅದ್ರಿಂದ ಅಂದ್ರೆ ನಾವು ಅದನ್ನ ಮುಂದುವರಿಸ್ಲಿಲ್ಲ, ಮುಂದಿನ ಹಂತಕ್ಕೆ ತಗೊಂಡೋಗ್ಲಿಲ್ಲ. ಅದು ಬಹುಶಃ ಆಗಿದ್ದ ಒಂದು ಲೋಪ ಇರ್ಬೋದು ಅಂತ ನನಗನ್ಸುತ್ತೆ. ಮೊನ್ನೆ ರಾಹುಲ್ ಗಾಂಧಿ ಅವರು ಮಾಧ್ಯಮದವರು ಕೇಳ್ತಾ ಇರ್ತಾರೆ, ನಿಮ್ ಪ್ರಶ್ನೆ ಕೇಳಕ್ ಗೊತ್ತಾಗಿಲ್ವಾ, ಯಾರೋ ಹೇಳಿದ ಪ್ರಶ್ನೆ ಕೇಳ್ತಿರಲ್ಲ ಅಂತ. ಇಲ್ಲೇನ್ ಹೇಳ್ತಾ ಇದಾರೆ, ರಾಜ್ಯದಲ್ಲಿ ಏನೇನೋ ಪ್ರಶ್ನೆ ಕೇಳ್ಬಿಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬೊಬ್ಬರು ಕೇಳೋದದ್ ನಮ್ ಹಕ್ಕು. ಆಮೇಲೆ ನೀವು ನಮಗ್ ಹಿಂಗ್ ಕೇಳಿ ಹಂಗ್ ಕೇಳಿ ಅದೇನು ಡಿಸೈನರ್ ಮೇಡ ಪ್ರಶ್ನೆಗಳು, ಅದು ನಮ್ ಹಕ್ಕು. ನಾವ್ ನಮ್ಮ ಒಂದು ವಿವೇಚನೆಗೆ ತಕ್ಕಂಗ್ ಕೇಳ್ತೀವಿ. ನಿಮ್ಗೆ ಇಷ್ಟ ಆದ್ರೆ ಕೇಳಿ, ಇಲ್ಲಾಂದ್ರೆ ಉತ್ತರ ಕೊಡಿ, ಇಲ್ಲಾಂದ್ರೆ ನೋ ಕಾಮೆಂಟ್ಸ್ ಅಂತ ಹೇಳಿ. ಯಾರದು ಏನ್ ಒತ್ತಾಯ ಇಲ್ವಲ್ಲ. ಸ್ಪೀಚ್ ಅಂಡ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನೋದು ಎಲ್ರಿಗೂ ಅನ್ವಯ ಆಗಿದೆಯಲ್ಲ, ಸಂವಿಧಾನನೇ ಕೊಟ್ಬಿಟ್ಟಿದೆಯಲ್ಲ ಎಲ್ರಿಗೂ.
ಈಗ ಎಲ್ಲ ಮಾಧ್ಯಮದವ್ರಿಗೂ ಹಿರಿಯ ಪತ್ರಕರ್ತ ಅಂದ್ರೆ ಗಾಂಧೀಜಿಯವರು. ಇವತ್ತು ನಾವೆಲ್ಲ ಗಾಂಧೀಜಿಯವರ ಪ್ರತಿಮೆ ಎದುರಿಗೆ ಪ್ರತಿಭಟನೆ ಮಾಡಿದೀವಿ. ಕೊನೆಗೆ ಗಾಂಧೀಜಿ ಹೆಂಗೆ ಕೊನೆವರೆಗೂ ಹೋರಾಟ ಮಾಡಿರಲ್ಲ ಸತ್ಯ ಪಡ್ಕೊಳಕ್ಕೆ, ಇವತ್ತು ನಾವು ಪತ್ರಕರ್ತರೆಲ್ಲ ಮಾಡ್ತೀವ ಮೇಡಮ್ ಆ ರೀತಿ? ಅದಕ್ಕೆ ಒಕ್ಕೊರಲಿನಿಂದ ಒಂದು ದನಿ ಆಗ್ಬೇಕು, ಏಕದನಿ ಆಗ್ಬೇಕು, ಮತ್ತೆ ಒಗ್ಗಟ್ಟು ಬರಬೇಕು ನಮ್ಮಲ್ಲಿ. ಆಮೇಲೆ ಅದನ್ನ ನಾವು ಕನ್ವಿನ್ಸ್ ಮಾಡಿದ್ರೆ ನನಗೇನು ಸರ್ಕಾರ ಒಪ್ಕೊಳ್ಳಲ್ಲ ಆತರ ಎಲ್ಲ ಏನು ಅನ್ಸಲ್ಲ. ನಾವು ಕನ್ವಿನ್ಸ್ ಮಾಡ್ಬೇಕು ಕುತ್ಕೊಂಡು, ಏನಾಗಿದೆ, ಎಲ್ಲಿ ಲೋಪ ಆಗಿದೆ, ಎಲ್ಲಿ ಮಿಸ್ಕಮ್ಯುನಿಕೇಶನ್ ಆಗಿದೆ, ಮಿಸ್ಇಂಟರ್ಪ್ರಿಟೇಷನ್ ಆಗಿದೆ. ಆಮೇಲೆ ನಾವು ಏನ್ ಮಾಡ್ತಿದೀವಿ, ನಾವು ಮಾಡ್ತಿರೋದು ಜನರಿಗೆ ಒಂದು ಸುದ್ದಿ ತಲುಪಿಸೋ ಸಲುವಾಗಿ. ಅಂದ್ರೆ ಡೆಮಾಕ್ರೆಟಿಕ್ ಇದರಲ್ಲಿ ಸೆಟಪ್ ನಲ್ಲಿ, ಪ್ರಜಾಸತ್ತಾತ್ಮಕ ವ್ಯವಸ್ಥೆನಲ್ಲಿ ಮಾಧ್ಯಮಗಳ ಕೆಲಸನೇ ಏನ್ ಸರ್ಕಾರ ಮಾಡುತ್ತೆ ಅದನ್ನ ಜನರಿಗೆ ತಲುಪಿಸೋದು. ಇಟ್ಸ್ ಅ ಬ್ರಿಡ್ಜ್ ಬಿಟ್ವೀನ್ ಪೀಪಲ್ ಅಂಡ್ ಗವರ್ಮೆಂಟ್. ಹಾಗಿರೋದ್ರಿಂದ ನಾವು ನಮ್ ಕೆಲಸ ಮಾಡ್ತಿದೀವಿ ಅಷ್ಟೇನೆ, ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ಲಾಗ್ತಿದೆ ಅಂತ. ಆಮೇಲೆ ಈ ಫಿಸಿಕಲ್ ಇದನ್ನೆಲ್ಲ ದೊಡ್ಡದಾಗಿ ಮಾಡೋದು ಸಂಭವ ಬಹಳ ಬಾಲಿಶ ಅಂತ ಅನ್ಸುತ್ತೆ ನನಗೆ. ಇವಾಗ ಸಂಸತ್ನಲ್ಲೇ ಎಷ್ಟು ಇಡೀ ದೇಶದ ಚಾನೆಲ್ಗಳು ಎಲ್ರೂ ಹೋಗಲ್ವಾ ಅಲ್ಲಿ ನಡೀತಿಲ್ವಾ ವ್ಯವಸ್ಥಿತವಾಗಿ? ಮತ್ತು ಈಗ ಯಾವ್ದಾದ್ರು ಇಶ್ಯೂಗೆ ಅವತ್ತು ಏನು 14 ಸೈಟ್ ತಮಿಳ್ನಾಡಲ್ಲಿ ಮಾಡ್ದಂಗ್ ನಮಗ್ ಮಾಡಿ ಅಂತ ಹೇಳೋದು ಸರಿಯಲ್ಲ. ಒಂದ್ಸರಿ ಇವ್ರು ಬಂದಿದ್ರು, ಯಾರೋ ಚಂದ್ರಬಾಬು ನಾಯ್ಡು ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಇಲ್ಲಿ ಎಸ್.ಎಂ. ಕೃಷ್ಣ ಅವರಿದ್ರು. ಅವಾಗ ಕೃಷ್ಣಾ ನದಿ ನೀರಿನ ಹಂಚಿಕೆಗೆ ಸಂಬಂಧಿಸಿದಂಗೆ ಅನ್ಸುತ್ತೆ ಅವ್ರು ಬಂದಿದ್ರು ಮಾತುಕತೆಗಾಗಿ. ಅವಾಗ ಅವರು ಕರ್ನಾಟಕನ ರೋಗ್ ಸ್ಟೇಟ್ ಅಂತ ಕರೆದಿದ್ರು. ಅಲ್ಲಿ ಎಲ್ಲೋ ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವ್ರು ನಮ್ಮ ಕರ್ನಾಟಕ ಬಂದಿದ್ರು ಅವತ್ತು ಆ ಮೀಟಿಂಗ್ಗೆ ಅಂತ ಹೇಳಿ. ಅವಾಗ ನೀವು ಕರ್ನಾಟಕನ ರೋಗ್ ಸ್ಟೇಟ್ ಅಂತೀರಿ, ಮತ್ತೆ ನೀವು ಇಲ್ಲಿಗೆ ಬಂದಿದ್ದೀರಲ್ಲ ಹೆಂಗೆ ಅಂತ ಅಂದ್ಬಿಟ್ಟು ಪ್ರಶ್ನಿಸಿದ್ರು ಪತ್ರಕರ್ತರು. ಅವಾಗ ಇಲ್ಲ, ಕರ್ನಾಟಕದ ಪ್ರೆಸ್ ಮತ್ತೆ ಬೆಂಗಳೂರಿನ ಪತ್ರಕರ್ತರ ಒಂದು ಸ್ಟ್ಯಾಂಡರ್ಡೇ ಬೇರೆ, ಅದು ಬಹಳ ಹೈ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಿಜವಾಗ್ಲೂ ಪತ್ರಕರ್ತರು ಅಂದ್ರೆ ಕಮಿಟೆಡ್ ಕಾಸ್ ಅಂಡ್ ಡೆಮಾಕ್ರಸಿ ಅನ್ನೋದು ತುಂಬಾ ವ್ಯಕ್ತಪಡಿಸಿದ್ದಾರೆ. ಬೇರೆ ಬೇರೆ ರಾಜ್ಯಗಳ ಒಂದು ಮುಖ್ಯಸ್ಥರು, ಮುಖಂಡರು ಅಥವಾ ಮುಖ್ಯಮಂತ್ರಿಗಳು ಅಂತ ನಾವೇನ್ ಹೇಳ್ತೀವಿ ಎಲ್ಲರೂ. ಹಾಗಿರುವಾಗ ನೀವು ನಮ್ಮ ಒಂದು ಹಕ್ಕು ಏನಿದೆ, ವೃತ್ತಿ ಧರ್ಮ ಏನಿದೆ, ಅದನ್ನ ಪಾಲಿಸೋದನ್ನ ಅದಕ್ಕೆ ನೀವು ಕಟ್ ಹಾಕ್ತಿವಿ ಅಂತ ಅನ್ನೋದು ಎಷ್ಟು ಸರಿ? ನಮ್ಮ ಹಕ್ಕನ್ನ ನಮ್ಮಿಂದ ಕಿತ್ಕೊಳ್ಳೋದು ಎಷ್ಟು ಸರಿ? ಖಂಡಿತ ತಾವು ಸಾಕಷ್ಟು ಕ್ವಶನ್ ಕೇಳ್ತಾ ಇದೀವಿ. ನಮ್ಮ ಎಲ್ಲರ ಪರವಾಗಿ ನಾವೆಲ್ಲ ಇದನ್ನ ಪ್ರಶ್ನೆ ಮಾಡ್ಬೇಕಾಗಿದೆ ಮೇಡಮ್. ಮುಖ್ಯಮಂತ್ರಿಗಳು ಸರಿಯಾಗಿ ಅರಿವು ಮಾಡಿಸಿದ್ರೆ ಇದು ಸರಿಯಾಗಿ ಸಂವಿಧಾನನೇ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಕೊಟ್ಟಿದೆ. ಅದಕ್ಕೆ ನೀವು ಆ ಮೂಲಭೂತ ಹಕ್ಕು ಏನಿದೆ ನಮ್ದು, ಅದು ಕೂಡ ಅಲ್ಲಿ ಕರ್ಟೈಲ್ ಆಗುತ್ತೆ ಅಂತ ನನಗನ್ಸುತ್ತೆ. ಯಾವ ಸಂದರ್ಭದಲ್ಲಿ ಈ ತರ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗಿದೆ ಮೇಡಮ್ ತಮಗೆ ಅನಲೈಸ್ ಪ್ರಕಾರ? ನಾನು ಹೇಳ್ದೆ ಅಲ್ವಾ, ರಾಜೀವ್ ಗಾಂಧಿ ಗವರ್ಮೆಂಟ್ ಇದ್ದಾಗ 19(1)A ತಗೊಂಡ್ ಬಂದ್ರು, ರೀಸನಬಲ್ ರೆಸ್ಟ್ರಿಕ್ಷನ್ ಅಂತ ಹೇಳ್ಬಿಟ್ಟು. ಅವಾಗ ಒಂದ್ಸರಿ ಆಗಿತ್ತು ದೇಶಾದ್ಯಂತ ಪ್ರತಿಭಟನೆ. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಏನಿದೆ ಅದು ಪ್ರೆಸ್ಗೆ ಅದ್ರ ಮೇಲೆ ಒಂದು ರೀಸನಬಲ್ ರೆಸ್ಟ್ರಿಕ್ಷನ್ ಅನ್ನೋ ಒಂದು ಕ್ಲಾಸ್ ನ ಅಪ್ಲೈ ಮಾಡಿದ್ರು ಅವಾಗ ಆ ಸಂದರ್ಭದಲ್ಲಿ. ಇದು ಪ್ರೆಸ್ ಫ್ರೀಡಮ್ನ ಒಂದು ಹರಣ ಅಂತ ಹೇಳಿ ಇಡೀ ದೇಶಾದ್ಯಂತ ಅವಾಗ ಪ್ರತಿಭಟನೆ ಆಯ್ತು. ಅದಾದ್ಮೇಲೆ ನಾನು ನೋಡಿದ್ದು ಅದೇ ಕರ್ನಾಟಕದಲ್ಲಿ ವಿಧಾನಸಭೆನಲ್ಲಿ ಮಾಡಿದ್ದು. ಆಮೇಲೆ ನೀವು ಬೇರೆ ರಾಜ್ಯದ ವಿಧಾನಸಭೆ ಇದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡು ಅಲ್ಲಿ ತಮಿಳ್ನಾಡಲ್ಲಿ ಹಂಗ್ ಬಿಡಲ್ಲ ಅಂದ್ರೆ, ತಮಿಳ್ನಾಡಲ್ಲಿ DMK ಆಫೀಸ್ಗೆ ಹೋಗ್ತಾರೆ, ಅವ್ರು ಏನ್ ಹೇಳ್ತಾರೆ ಬರ್ಕೊಂಡ್ಬರ್ಬೇಕು. ಅಲ್ಲಿ ಡೆಮಾಕ್ರಸಿನ ನೀವು ಇಲ್ಲಿ ಫಾಲೋ ಮಾಡು ಅಂತ ಹೇಳ್ತೀರಾ? ಹಾಗಾದ್ರೆ ಕರ್ನಾಟಕ ಇರೋದೇ ಯಾವ್ದು ಮೈಸೂರು ಅರಸರ ಕಾಲದಿಂದಲೂ ಮೈಸೂರು ತಾತಯ್ಯ ಇವರೆಲ್ಲ ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳು, DVG ಇವರೆಲ್ಲ ದೊಡ್ಡ ಪತ್ರಕರ್ತರು. ಇವರು ಏನಂತ ಹೇಳಿದ್ರೆ ಅವರ ಒಂದು ಬದ್ಧತೆ, ಪ್ರಾಮಾಣಿಕತೆ ಇದಕ್ಕೆಲ್ಲ ಹೆಸರಾದವರು. ಇಂತಹ ಒಂದು ಪತ್ರಕರ್ತರು ಏನು ಇದ್ದಂತಹ ನಾಡು ಯಾವುದು ನಮ್ಮ ಕರ್ನಾಟಕ. ಇಲ್ಲಿ ದೊಡ್ಡ ಪರಂಪರೆನೇ ಇದೆ. ಮೊಹರೆ ಹನುಮಂತರಾಯರಿರ್ಬೋದು, ತಮ್ಗೆ ಗೊತ್ತು, R.R. ದಿವಾಕರ್ ಇರ್ಬೋದು, ಎಲ್ರು ಅವರ ಬರವಣಿಗೆ ನಿಜವಾಗ್ಲೂ ಪೆನ್ ಇಸ್ ಮೈಟಿಯರ್ ದಾನ್ ಸ್ವೋರ್ಡ್ ಅಂದ್ರೆ ಖಡ್ಗಕ್ಕಿಂತ ಹರಿತವಾದ್ದು ಲೇಖನಿ ಅನ್ನೋದಕ್ಕೆ ಅಕ್ಷರಶಃ ಅದಂತೆ
ನುಡಿದಂತೆ ನಡ್ಕೊಂಡವ್ರು, ಅದರಂತೆ ಬಾಳದವ್ರು ಇವರೆಲ್ಲ ದೊಡ್ಡ ದೊಡ್ಡ ಮಹನೀಯರು, ಇವರೆಲ್ಲ ದೊಡ್ಡ ದೊಡ್ಡ ಪತ್ರಕರ್ತರು. ನಮ್ಮಲ್ಲಿದ್ದವರು ಖಾದ್ರಿ ಶಾಮಣ್ಣ ಅವರು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೋಬಹುದು ಅವರನ್ನು ಸಮೇತ. ಸಾಕಷ್ಟು ವಿಚಾರಗಳನ್ನ ಹೇಗೆ ಫ್ರೀಡಮ್ಸ್ ಆಫ್ ಸ್ಪೀಚ್ ಅನ್ನೋದು ಈಗ ಕಡಿಮೆ ಆಗ್ತಾ ಬರ್ತಾ ಇದೆ, ಇದ್ರ ಬಗ್ಗೆ ನಾವೆಲ್ಲ ಅವೇರ್ ಆಗಬೇಕಾಗಿದೆ. ನಾವು 4th ಎಸ್ಟೇಟ್ ಆಗಿ ಉಳಿದಾಗ ಮಾತ್ರ ಸಮಾಜಕ್ಕೆ ಏನಾದರೂ ಹೇಳಕ್ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡಬೇಕಾಗಿದೆ ಅನ್ಸುತ್ತೆ ಮೇಡಮ್. ಹೌದು ಹೌದು ಹೌದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ